ಬನ್ನಿ ಲಿವರ್ ಫ್ರೈ ಮಾಡೋದು ಹೆಂಗಿರುತ್ತೆ ಅಂತ ಮಾಡಿ ತೋರಿಸ್ತೀನಿ ನೋಡಿ. ಲಿವರ್ ಫ್ರೈಗೆ ಮಾಡೋಕ್ಕೆ ಬೇಕಾಗಿರೋವಂಥ ಐಟಮ್ಗಳನ್ನ ತೋರಿಸ್ತೀನಿ ನೋಡಿ. ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ. ಈ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ ಇದಿಷ್ಟನ್ನು ರುಬ್ಕೊಳ್ಳೋಣ, ಚಕ್ಕೆ ಲವಂಗ ಸೇರಿಸಿ ಪೇಸ್ಟ್ ಮಾಡ್ಕೊಬೇಕು. ಓಕೆನಾ? ಬಾಂಡಿ ನೀರೆಲ್ಲ ಖಾಲಿ ಆಗಲಿ. ಇಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಕು, ಯಾಕೆಂದರೆ ನಾವು ಸ್ವಲ್ಪ ಕೊಬ್ಬೆಲ್ಲ ಜಾಸ್ತಿ ಹಾಕ್ಸ್ಕೊ ಬಂದಿದ್ದೀವಿ, ಅದರಲ್ಲೇ ಇರ್ತದೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ಎಣ್ಣೆ ಕಾಯಲಿ. ಎಣ್ಣೆ ಕಾದಿದ ತಕ್ಷಣ ನೋಡಿ, ಇವಾಗ ಎಣ್ಣೆ ಕಾದಿದೆ, ಮಟನ್ ಹಾಕೋಣ. ಎಣ್ಣೆ ಜಾಸ್ತಿ ಕಾದಾಗಿದೆ. ಸ್ವಲ್ಪ ಒಂದು ಸಲ ಈ ಥರ ದವಾಬೇಕು. ಏನೇನು ಇರಬೇಕು ನೋಡಿ, ಲಿವರ್ ಇದೆ ಮತ್ತು ಇಚ್ಚೆಕಲ್ಲಿದೆ, ಎಲ್ಲ ಈ ಥರ ಒಂದು ಲೇಯರು ಇರೋದು. ಆಮೇಲೆ ಮಸಾಲೆಗಳು ಹಾಕೋಣ ನೋಡಿ. ಈ ಟೈಮಲ್ಲಿ ಈ ಥರ ಒಂದು ಲೇಯರ್ ಎಲ್ಲ ಇದಾದಮೇಲೆ ಬೆಂದಾದಮೇಲೆ ಒಂದು ಲೋಟ ಬೇಯಕ್ಕೋಸ್ಕರ ಅಷ್ಟೆ, ಬೇಯಕ್ಕೆ ಹಾಕ್ಬಿಟ್ಟು ಒಂದು ಲೋಟ ನೀರು ಹಾಕಾದ್ಮೇಲೆ ನೋಡಿ ತಕ್ಷಣ ಸ್ವಲ್ಪ ಲೈಟಾಗಿ ಅಷ್ಟೆ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳಲ್ಲ ನೋಡಿ, ಇಷ್ಟು ಇಟ್ಕೊಂಡು ಹಾಕ್ಕೊಳ್ಳಿ ಸಾಕು. ಒಂಚೂರು ನೋಡಿ ಎಷ್ಟು ಅಷ್ಟೇ. ಕೈ ಹೇಳ್ತದೆ, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ, ಎಷ್ಟು ಅಂತ ಹಾಕೋದು ಹೇಳ್ಬೇಕಲ್ವ ನೋಡಿ. ಈ ರೇಂಜಿಗೆ ಬೇಯಬೇಕು. ಈ ರೇಂಜಿಗೆ ಬೆಂದಿದೆ ಅಂತ ಅರ್ಥ. ಆಮೇಲೆ ಟೊಮೊಟೊ ಹಾಕೊಳ್ಳೋಣ. ಓಕೆನಾ? ಟೊಮೊಟೊ ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಬೇಡ. ಏನು ಹಾಕ್ತಾನೆ ಬಿಡಿ ಅಲ್ಲ. ಟೊಮೊಟೊ ಯಾಕೆ ಫಸ್ಟ್ ಹಾಕಿದೆ, ಆಮೇಲೆ ಈರುಳ್ಳಿ ಪೇಸ್ಟ್ ಅವೆಲ್ಲ ಯಾಕೆ ಹಾಕಿಲ್ಲ ಅಂದರೆ, ಟೊಮೊಟೊ ಇಲ್ಲ ಸ್ವಲ್ಪ ಹುಳಿ ಅಂತ ಬೇಕು, ಅದು ಇದು ತಗೊಳುತ್ತೆ, ಸಖತ್ತಾಗಿರ್ತದೆ. ಪೇಸ್ಟ್ ಹಾಕ್ತಾಯಿದ್ದೀನಿ, ರುಬ್ಬಿದಂಥ ಪೇಸ್ಟ್. ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ನೀರು ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಹಾಕೋದು. ಈ ಕನ್ಸಿಸ್ಟೆನ್ಸಿ ಇರಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದು ಈಗ ಗ್ರೀನ್ ಕಲರ್ ಇದೆ. ಈಗ ಸ್ವಲ್ಪ ನಿಮ್ಮ ಮನೇಲಿ ಯಾವುದಾದ್ರೂ ಸರಿ ಖಾರದ ಪುಡಿನ ಹಾಕ್ಕೊಂಡು ಬಿಟ್ಟರೆ ಮಸ್ತಾಗಿ ಬರುತ್ತೆ ನೋಡಿ. ಇಷ್ಟೇ, ಒಂದು ಸ್ಪೂನ್ ಲೈಟಾಗಿ ಸುತ್ತ ಹಾಕಿ ಕಲಸಿ. ಯಾಕಂದರೆ ಒಂಚೂರು ನಮ್ಮ ಖಾರದ ಪುಡಿಗಳೇ ನಮ್ಮ ಕಡೆ ಎಲ್ಲ ಸ್ವಲ್ಪ ಈ ಜೀರಿಗೆ, ಮೆಣಸು, ಕಾಳುಗಳು ಎಲ್ಲ ಹಾಕ್ತೀವಿ. ಅದರಿಂದ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಹೊರತು ಅಲ್ಲ, ಸೂಪರಾಗಿರುತ್ತೆ. ಹಾಕಿ ನೋಡಿ, ನಿಮ್ಮ ಮನೇಲಿ ಮಾಡೋ ಸಾಂಬಾರು ಪುಡಿನೇ ಒಂದೇ ಸ್ಪೂನು ಪೆಪ್ಪರ್ ಪೌಡ್ರು ಸುಮ್ಮನೆ ಒಗ್ಗಿಸೋದು. ಒಂಚೂರು ಇದ್ದರೆ ಒಂಚೂರು ಓಕೆ ಸಾಕು. ಇವಾಗ ಏನು ಮಾಡಬೇಕಂದ್ರೆ ಎಲ್ಲ ಮಿಕ್ಸ್ ಮಾಡಿ 15 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡಿ. ನೋಡಿ ತಿನ್ನೋ ಆಮೇಲೆ ಹೆಂಗಿರುತ್ತೆ ಅಂತ ಹೇಳಿ.